ಎಸ್, ಇನ್ನು ಕಚೇರಿಯಲ್ಲಿ ಹಣ ಪಡೆಯುತ್ತಿರುವ ಪಿಡಿಒ ಒಬ್ಬರ ವಿಡಿಯೋ ವೈರಲ್ ಆಗಿದೆ. ಕಮಲ್ ನಗರದ ಪಿಡಿಒ ರಾಜ್ಕುಮಾರ್ ತಂಬಾಕೆ ಅನ್ನೋರು ಹಣ ಪಡೆಯುತ್ತಿದ್ದಂತಹ ವಿಡಿಯೋ ವೈರಲ್ ಆಗಿದೆ. ಗ್ರಾಮ ಪಂಚಾಯತ್ನಲ್ಲಿ ಎಲ್ಲಾ ಕೆಲಸಗಳನ್ನ ಹಣ ಪಡೆದು ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ನಿಜಕ್ಕೂ ಅವರು ಹಣ ಪಡೆದಿದ್ದು ಯಾವ ವಿಷಯಕ್ಕೆ ಅನ್ನೋದು ಇಲ್ಲಿಯ ತನಕ ಬಹಿರಂಗವಾಗಿಲ್ಲ. ಪಿಡಿಒ ವಿರುದ್ಧ ಈಗಾಗಲೇ ದಿಲೀಪ್ ಮುದಾಳೆ ಅನ್ನೋರು ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಕಮಲ್ ನಗರ ಪಿಡಿಒ ರಾಜ್ಕುಮಾರ್ ತಂಬಾಕೆ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಹಣ ಪಡೆಯುತ್ತಿರುವ ವಿಡಿಯೋ ಸಮೇತ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ದೂರುದಾರರು. ಪಂಚಾಯತ್ನಲ್ಲಿ ಪಿಡಿಒ ರಾಜರೋಷವಾಗಿ ಹಣ ಪಡೆಯುತ್ತಿದ್ದಾರೆ ಅಂತ ಅವರು ದೂರನ್ನ ನೀಡಿದ್ದಾರೆ. ಹಣ ಕೊಟ್ಟರಷ್ಟೇ ಕೆಲಸಗಳು ಆಗ್ತವೆ, ಹಣ ನೀಡಿಲ್ಲ ಅಂದ್ರೆ ಯಾವ ಕೆಲಸಗಳು ಆಗೋಲ್ಲ. ಪಿಡಿಒ ರಾಜ್ಕುಮಾರ್ ತಂಬಾಕೆ ವಿರುದ್ಧ ಈ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ದಿಲೀಪ್ ಮುದಾಳೆ ಅವರು. ಆದ್ರೆ ಲೋಕಾಯುಕ್ತ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ನೀಡಿದ್ದಾರೆ ದಿಲೀಪ್ ಮುದಾಳೆ ಅವರು. ಆದ್ರೆ ಪಿಡಿಒ ರಾಜ್ಕುಮಾರ್ ಮುದಾಳೆಗೆ ನಾವು ಪ್ರತಿಕ್ರಿಯೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾನು ಹಣ ಪಡೆದಿದ್ದೇನೆ, ಅದಕ್ಕೆ ರಿಸಿಪ್ಟ್ ಕೂಡ ಕೊಟ್ಟಿದ್ದೇನೆ, ಅದಕ್ಕೆ ಒಂದು ದಾಖಲೆಯನ್ನು ಕೂಡ ಕೊಟ್ಟಿದ್ದೇನೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ವಿಚಾರಣೆಯ ಬಳಿಕ ಮಾತ್ರವೇ ಸತ್ಯತೆ ಹೊರಬೀಳಲಿದೆ. ಇವರು ವಿಡಿಯೋವನ್ನ ಆಧರಿಸಿ ದೂರನ್ನ ಕೊಟ್ಟಿದ್ದಾರೆ. ಆದರೆ ಅವರು ಆ ಕೊಟ್ಟಿರುವಂತಹ ಹಣಕ್ಕೆ ನಾನು ರಿಸಿಪ್ಟ್ ಅನ್ನ ಕೊಟ್ಟಿದ್ದೀನಿ ಅನ್ನೋ ಒಂದು ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ನಾವು ದೂರವಾಣಿ ಸಂಪರ್ಕ ಮಾಡಿ ದೂರವಾಣಿಯಲ್ಲಿ ಅವರಿಗೆ ಮಾತನಾಡಿದಾಗ ಸಂಪರ್ಕಕ್ಕೆ ಸಿಕ್ಕಂತಹ ಪಿಡಿಒ ರಾಜ್ಕುಮಾರ್ ತಂಬಾಕೆ ಆ ರೀತಿ ತಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ಆದ್ರೆ ಈ ಒಂದು ಕುರಿತು ತನಿಖೆ ಆದ್ಮೇಲೆ ಸತ್ಯತೆ ಎಲ್ಲವೂ ಕೂಡ ಬಹಿರಂಗವಾಗಲಿದೆ. ನಾನು ದಿಲೀಪ್ ಮುದಾಳೆ, ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷ, ಕಮಲ್ ನಗರ್. ನಾನಪ್ಪ ಹೇಳಬಯಸಿದ್ರಪ್ಪ ಅಂತಂದ್ರೆ ಬೀದರ್ ಜಿಲ್ಲೆಯ ಕಮಲ್ ನಗರ ಗ್ರಾಮ ಪಂಚಾಯತಿನಪ್ಪ ಸರ್, ಗ್ರಾಮ ಪಂಚಾಯತ್ ಪಿಡಿಒರಾದ ಸರ್ ರಾಜ್ಕುಮಾರ್ ತಂಬಾಕೆ ಸರ್ ತನ್ನ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಸರ್ ಭ್ರಷ್ಟಾಚಾರ ಮಾಡಿದ್ದಾರೆ. ಈ ಕುರಿತು ಸ್ವಲ್ಪ ಸಾಕಷ್ಟು ಇದ್ರ ಬಗ್ಗೆ ದಾಖಲಾತಿಗಳು ಸರ್ ಸಂಬಂಧಪಟ್ಟ ಅಧಿಕಾರಿಗೆ ಸಲ್ಲಿಸಿದ್ದೀನಿ. ಇವರು ಸರ್ ಯಾವುದೇ ಒಂದು ಸರ್ ಕೆಲಸಕ್ಕೆ ಹೋದ್ರೆ ಸರ್ ದುಡ್ಡು ಇಲ್ಲದಂತೆ ಕೆಲಸ ಮಾಡೋದೇ ಇಲ್ಲ ಸರ್ ಉದಾಹರಣೆಗಾಗಪ್ಪ ಸರ್ ಈಗ ಇದರಲ್ಲೇ ಒಂದಪ್ಪ ಸರ್ ದುಡ್ಡು ತಗೊಂಡು ವಿಡಿಯೋ ಕೂಡ ವೈರಲ್ ಸರ್ ನಾವು ಮಾಡಿದ್ದೀವಿ ಸರ್ಪ್ಪ. ಇದೊಂದು ಎಕ್ಸಾಂಪಲ್ ಸರ್. ಒಂದು ವ್ಯಕ್ತಿ ಸರ್ 9/11 ಒಬ್ಬ ವ್ಯಕ್ತಿ ನಾನು ಆಸ್ತಿ ಪಡಿಬೇಕಾಗಿದ್ರೆ ಸುಮಾರು ಸರ್ 10,000 ಸರ್ 55,000 ರೂಪಾಯಿ ಸರ್ ಜನ ಸ್ವಲ್ಪ ಅಂದ್ರೆ ಬೇಡಿಕೆ ಇಡುತ್ತಾರೆ ಸರ್. ಉಸಿರು ಕೂಡ ಮಾಡಿ ಅದ್ರ ಸರ್ ಜನರಿಂದ ಉಸಿರು ಕೂಡ ಮಾಡಿದ್ದು ಉಂಟು ಸರ್. ಅದ್ರ ಬಗ್ಗೆ ಈ ದುಡ್ಡು ಪಡೆದಪ್ಪ ಅಂದ್ರೆ ವಿಡಿಯೋ ಬಗ್ಗೆ ಸ್ವಲ್ಪ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗೆ ತನಿಖೆ ಮಾಡಬೇಕು. ಇಲ್ಲ ಸ್ವಲ್ಪ ಅಂದ್ರೆ ಇದು ಸಿಒಡಿಗಪ್ಪ ಅಂದ್ರೆ ಒಪ್ಪಿಸಿ ತನಿಖೆ ಮಾಡಿ ಇದನ್ನು ಕಾನೂನು ಕ್ರಮ ಜರುಗಿಸ್ಬೇಕು ಸರ್. ನಾವು ಕಮಲ್ ನಗರ ಸರ್ ಗಡಿ ಪ್ರದೇಶದ ಜನಪ್ಪ ಸರ್ ನಾವು ಮುಕ್ತ ಇದ್ದೇವೆ ಸರ್. ಅದೇ ಮುಖರೇನಿಲ್ಲ ಸರ್. ಇಂಥ ವ್ಯಕ್ತಿಗಳು ಸ್ವಲ್ಪ ಇಂಥ ಅಧಿಕಾರಿಗಳಪ್ಪ ಅಂತಂದ್ರೆ ನಮ್ಮ ಗಡಿ ಪ್ರದೇಶಕ್ಕೆ ಬಂದಪ್ಪ ಅಂತಂದ್ರೆ ನಮ್ಮಪ್ಪ ಅಂದ್ರೆ ಬರ್ದು ಜನಪ್ಪ ಅಂದ್ರೆ ಸ್ವಭಾವ ನೋಡ್ಕೊಂಡಪ್ಪ ಸರ್ ನಮಗೆ ಕೋಟಿ ರೂಪಾಯಿನಿಂದಪ್ಪ ಸರ್ ನಮಗೆ ವಂಚನೆ ನೋಡಿ ಸರ್ ಡ್ಯೂಟಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆಪ್ಪ ಅಂದ್ರೆ ಹುಲಕಸವಾಗಿ ತನಿಖೆ ಮಾಡಿ ಸರ್ ಇಂಥದಪ್ಪ ಅಂದ್ರೆ ಸರ್ ಅದರ ಸೇವೆಯಿಂದ ವಜಾಗೊಳಿಸಿ ಇವರಿಗಪ್ಪ ಅಂತಂದ್ರೆ ಒಳ್ಳೆ ಕಾನೂನಪ್ಪ ಅಂದ್ರೆ ಶಿಕ್ಷೆ ಕೊಡಬೇಕು ಸರ್. ನಾ ಈ ಮೂಲಕ ಕೇಳ್ಕೊಳ್ತೇನೆ ಸರ್. ದಿಲೀಪ್ ಮುದಾಳೆ, ನಾಯಕ ಸೇವಾ ಸಮಿತಿ ಅಧ್ಯಕ್ಷ, ಕಮಲ್ ನಗರ್. ಇಲ್ಲ ಆಗಲ್ಲ ಆಗೈತಲ್ಲ. ಶರ್ಟ್ ಸಾಕು ಕರೆಕ್ಟ್ ಬರ್ತಾನೆ ನಂಬರ್ ರಿಜೆಕ್ಟ್ ಮಾಡಕ್ಕೆ ಇಲ್ಲಿ ಎಡಿ ಈವರೆಗೆ ನೋಟಿಸ್ ಕೊಟ್ರಂತ ನೀವು ಡಿಸ್ಟೆನ್ಸ್ ಯಾಕೆ ಕಳಿಸ್ಕೊಳ್ತೀರಿ
ಈಗ ಅಟ್ಟ घाला ಇಲ್ಲ ಆಲ್ರೆಡಿ ಅಲ್ಲೇ ಇದೆ ಟೇಬಲ್ಗೆ ಈ ವರ್ಷದಾಗ ಸೇರಿಸ್ತೀವಿ ನಾವು ಸಮಸ್ಯೆ ಇಲ್ಲ ಈಗ ಅದೇ ಏಪ್ರಿಲ್ 1ನೇ ತಾರೀಕಿನ ತಾನು ಮಾಡ್ಬೇಕೈತೆ ಕೆಲಸ ರೆಗ್ಯುಲರ್ದಾಗ ಸೇರಿಸ್ತಾವ ರೆಗ್ಯುಲರ್ದಾಗ ಏನು ಸಮಸ್ಯೆ ಇಲ್ಲ ಜಾಸ್ತಿ ಆಯ್ತು ನೀ ಮಾಡಿ ಯಾಕ್ರಿ ಸರ್ ಅಷ್ಟು ಮತ್ತು ಅವ್ರು ಅಂದರು ಯಾವೆಲ್ಲ ಕೇಳ್ಕೊಂಡು ಅವ್ರು ಹೇಳ್ಕೊಳ್ತಾರೆ ಕೊಡುವರು ಹಾಂ ಆಯ್ತು ಮಹೇಶ್ ಅಣ್ಣ ಭೀ ಮಾತಾಡೋದು ಮಹೇಶ್ ಅಧ್ಯಕ್ಷ ಅದೇ 45 ದಿವಸ ಓಡಾಡೋದು ಕ್ಯಾನಲ್ ನಾನೇ ಇದಕ್ಕೆ ಬರ್ತೀನಿ ರೆಡಿ ಮಾಡ್ಸೋಣ ಅಮೌಂಟ್ ಕೊಟ್ಟಲ್ಲ ಸರ್ ನಮಸ್ಕಾರ ನೀವು ಇರ್ತೀರಿ ಸರ್ ಮತ್ತೆ ಮೀಟಿಂಗ್ ಅದ ನಾವು ಇದಿಷ್ಟಾದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಸರ್ ಮತ್ತೇನಿಲ್ಲ आता